ಮೊಳಕೆ ಬರಿಸಿದಂತಹ ಹೆಸರು ಕಾಳನ್ನ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಹೆಲ್ದಿ ರೆಸಿಪಿ ಮಾಡೋಣ ಬನ್ನಿ. ಅದಕ್ಕಾಗಿ ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ಹೆಸರು ಕಾಳನ್ನ ಮೊಳಕೆ ಬರೆಸ್ಕೊಂಡು ತೊಗೊಂಡಿದ್ದೀನಿ. ನಾನಿದು ಮನೆಯಲ್ಲೇ ಮೊಳಕೆ ಬರೆಸ್ಕೊಂಡು ತೊಗೊಂಡಿದ್ದೀನಿ. ಎಲ್ಲನೂ ಸೇರಿಸಿ ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಂಡಿನಿ. ನೋಡಿ ಎಷ್ಟು ಉದ್ದುದ್ದಾಗಿ ಬಂದಿದೆ ಅಂತೇಳಿ. ತುಂಬಾ ಹೈ ಪ್ರೋಟೀನ್ ಇರುವಂತಹ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಬರೀ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಈ ರೆಸಿಪಿ. ಮಿಕ್ಸಿಯಲ್ಲಿ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಡು ತೊಗೋಬೇಕು. ನೋಡಿ ಇವಾಗ ಪೂರ್ತಿಯಾಗಿ ಪುಡಿ ಮಾಡ್ಕೊಂಡಿಲ್ಲ, ಮಿಕ್ಸಿ ಜಾರ ಬಂದ ಚಲೋ ಮಾಡ್ಕೊತ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ಮತ್ತು ರುಬ್ಬುವಾಗ ನೀರು ಹಾಕಬಾರ್ದು, ಹಾಗೆಯೇ ಇದನ್ನು ತರಿತರಿಯಾಗಿ ರುಬ್ಕೊಂಡು ತೊಗೋಬೇಕು. ಇಲ್ಲಿ ಬೈಂಡಿಂಗೋಸ್ಕರ ನಾನಿಲ್ಲಿ 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕ್ಕೊತಿದ್ದೀನಿ. ತುಂಬಾ ಹೆಲ್ದಿ ಆಗಿರುತ್ತೆ, ಜೋಳದ ಹಿಟ್ಟಿನಲ್ಲೇ ಮಾಡ್ಕೋಬೋದು ಈ ರೆಸಿಪಿ. ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು, 1 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪನೇ ಅರಿಶಿಣ ಹಾಕ್ತಿದ್ದೀನಿ. ಮತ್ತು ಒಂದು 3ರಿಂದ 4 ಚಮಚ ಆಗುವಷ್ಟು ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ. ಕರಿ ಎಳ್ಳಿದ್ದರೆ ಅದು ಕೂಡ ಹಾಕ್ಕೋಬೋದು. 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಕಪ್ ಆಗುವಷ್ಟು ನಾನಿಲ್ಲಿ ಪಾಲಕ್ ಸೊಪ್ಪು ಹಾಕ್ಕೊತಿದ್ದೀನಿ. ಪಾಲಕ್ ಸೊಪ್ಪಿನ ಬದಲಾಗಿ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೋಬೋದು, ಅಥವಾ 2 ಸೊಪ್ಪು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ನಾನು ಮನೆಯಲ್ಲೇ ಮಾಡಿರುವಂತಹ ಮಸಾಲೆ ಖಾರ ಹಾಕ್ತಿದ್ದೀನಿ. ಈ ಮಸಾಲೆ ಖಾರ ಆಲ್ಮೋಸ್ಟ್ ಎಲ್ಲ ಸಬ್ಜಿಗೂ ಈ ಒಂದೇ ಮಸಾಲೆ ಖಾರನ ಹಾಕೋಬೋದು. ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ನೀವಿಲ್ಲಿ ರೆಡ್ ಖಾರದ ಪುಡಿನ ಹಾಕೋಬೇಕಾಗುತ್ತೆ. ಅದ್ರ ಜೊತೆಗೆ ಧನಿಯಾ ಪೌಡ್ರ್, ಗರಂ ಮಸಾಲ ಸ್ವಲ್ಪ ಹಾಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು. ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ನಾರ್ಮಲ್ ಆಗಿ ಜೋಳದ ಹಿಟ್ಟು ನಾದ್ಕೋತೇವೆ ನೋಡಿ ರೊಟ್ಟಿ ಮಾಡೋದಕ್ಕೆ, ಅದೇ ರೀತಿ ಮಾಡ್ಕೋಬೇಕು. ಮತ್ತು ಹಿಟ್ಟಿನ ಕ್ವಾಂಟಿಟಿ ಕಮ್ಮಿನೇ ಇರಲಿ, ಜಸ್ಟ್ ಬೈಂಡಿಂಗ್ಗೋಸ್ಕರ ಇದರಲ್ಲಿ ಹಿಟ್ಟು ಹಾಕೋದು. ಹೆಸರು ಕಾಳಿನ ಕ್ವಾಂಟಿಟಿ ಜಾಸ್ತಿ ಇರಲಿ, ತುಂಬಾ ಹೆಲ್ದಿಯಾಗಿರುತ್ತೆ ಈ ರೆಸಿಪಿ. ನೀವೇನಾದರೂ ಬೆಳಗಿನ ತಿಂಡಿಗೆ ಮಾಡ್ತಿಂದ್ರಿ ಅಂದರೆ ದಿನಪೂರ್ತಿ ಎನರ್ಜಿ ಫೀಲ್ ಆಗುತ್ತೆ ನಿಮಗೆ, ಅಷ್ಟು ಹೆಲ್ದಿಯಾಗಿರುವಂತಹ ರೆಸಿಪಿ ಇದು. ಇವಾಗ ಏನಿಲ್ಲ, ನಾರ್ಮಲ್ ಆಗಿ ಸ್ವಲ್ಪ ನೀರು ಹಾಕೊಂತ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ನಾವು ನಾರ್ಮಲಾಗಿ ಜೋಳದ ಹಿಟ್ಟು ನಾದ್ತೇವಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಲೈಟಾಗಿ ಸಾಫ್ಟಾಗಿ ನಾದ್ಕೋಬೇಕು ಅಷ್ಟೇ. ನೋಡಿ ಇವಾಗ ಈ ರೀತಿ ಬೈಂಡಿಂಗ್ ಬರಬೇಕದು, ಈ ರೀತಿ ನಾದ್ಕೋಬೇಕಾಗುತ್ತೆ. ನಾದ್ಕೊಂಡಾಗಿದೆ. ಇವಾಗ ನಾದ್ಕೊಂಡಾದ್ಮೇಲೆ ಇದಕ್ಕೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಂತೇನಿಲ್ಲ, ನಾದಿದ ತಕ್ಷಣ ಮಾಡ್ಕೋಬೋದು ಇದನ್ನು ನೀವು. ಮತ್ತು ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ಬೋದು. ಹೈ ಪ್ರೋಟೀನ್ ಇರೋದ್ರಿಂದ ವೆಯ್ಟ್ ಕೂಡ ಕಮ್ಮಿ ಆಗುತ್ತೆ ಈ ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ. ರಾತ್ರಿ ಊಟಕ್ಕೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ರೆಸಿಪಿನ ಮಾಡಿ ತಿನ್ಬೋದು ನೀವು. ಇಲ್ಲಿ ನಾನು ಕಾಟನ್ ಬಟ್ಟೆನ ನೀರಿನಲ್ಲಿ ತೆಗೆಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಮೇಲೆ ಕೈಗೆ ನೀರು ಹಚ್ಕೊಂಡು ಈ ರೀತಿ ತೆಳ್ಳಗಿದನ್ನು ತಟ್ಕೊಂಡು ತೊಗೋಬೇಕಾಗುತ್ತೆ. ಬಟರ್ ಪೇಪರ್ ಇದ್ದರೆ ಅದ್ರ ಮೇಲೆ ಕೂಡ ತಟ್ಕೋಬೋದು, ಬಾಳೆ ಎಲೆ ಇದ್ದರೆ ಅದ್ರ ಮೇಲೆ ಕೂಡ ತಟ್ಕೋಬೋದು. ಈ ರೀತಿ ಕಾಟನ್ ಬಟ್ಟೆ ತೊಗೊಂಡ್ರೆ ಏನಾಗುತ್ತೆ, ಸಲೀಸಾಗಿ ಆರಾಮಾಗಿ ಎಲ್ಲರೂ ಮಾಡ್ಕೋಬೋದು ಕಾಟನ್ ಬಟ್ಟೆ ತೊಗೊಂಡ್ರೆ. ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಈ ಬಿಳಿ ಎಳ್ಳು ಹಾಕ್ತಿದ್ದೀನಿ, ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ನಾನಿಲ್ಲಿ ದೋಸೆ ತವ ಇಟ್ಕೊಂಡಿನಿ. ಈ ತವ ಲಿಂಕ್ ಬೇಕಿದ್ರೆ ಕೆಳಗಡೆ ಕೊಟ್ಟಿರ್ತೀನಿ, ತೊಗೋಬೋದು. ತುಂಬಾ ಸರಿಯಾಗಿದೆ ಇದು. ನಾನು ಕೂಡ ಆನ್ಲೈನ್ನಲ್ಲೇ ತರಿಸ್ಕೊಂಡಿದ್ದೀನಿ, ತುಂಬ ಸರಿಯಾಗಿದೆ. ದೋಸೆ, ಪರೋಟ, ಉತ್ತಪ್ಪ ಮತ್ತು ಈ ರೀತಿ ಎಲ್ಲ ರೀತಿ ಥಾಲಿಪೀಠ ಮಾಡ್ಕೋಬೋದು. ಒಂದು ಸಲ ತೊಗೊಂಡ್ರೆ ಸಾಕು, ಭಾಳಷ್ಟು ವರ್ಷ ಇದನ್ನು ಯೂಸ್ ಮಾಡ್ಕೋಬೋದು ನಾವು. ಮೊದಲಿಗೆ ಈರುಳ್ಳಿಲಿಂದ ಎಣ್ಣೆ ಹಚ್ಚಿದ್ದೀನಿ, ಹೊಸದಿತ್ತಲ್ವ, ಹೀಗಾಗಿ ಈರುಳ್ಳಿಲಿಂದ ಎಣ್ಣೆ ಹಚ್ಕೊಂಡು ತೊಗೊಂಡಿದ್ದೀನಿ. ಮತ್ತು ಇದು ಕಾಸ್ಟ್ ಐರನ್ ತವ, ನಾನ್ ಸ್ಟಿಕ್ ಅಲ್ಲ, ತುಂಬಾ ಸರಿಯಾಗಿದೆ. ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಇವಾಗ ಏನಿಲ್ಲ, ಎಣ್ಣೆನಾರ ಹಚ್ಚಿ ತುಪ್ಪನಾದರೂ ಹಚ್ಚಿ ಅಥವಾ ಹಾಗೆ ಕೂಡ ಬೇಯಿಸ್ಕೊಂಡು ತೊಗೊಂಡ್ರೆ ಸೂಪರ್ ಆಗಿರುವಂತಹ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗುತ್ತೆ. ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ, ಎಷ್ಟು ಸರಿಯಾಗಿ ಕಾಣ್ತಿದೆ ಅಂತ ನಿಮಗೆ ನೋಡಿದ್ರೇ ಗೊತ್ತಾಗ್ತಿರ್ಬೋದು. ಸೊ ಬಿಸಿ ಇರುವಾಗ ಮೇಲೆ ತುಪ್ಪ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು. ನಿಮಗೆ ತಿನ್ನೋಕೆ ಚಟ್ನಿ, ಪಲ್ಯ, ಸಾಂಬಾರು ಏನೂ ಬೇಕಾಗಲ್ಲ. ಸೊ ನೋಡಿ ಎಷ್ಟು ಸರಿಯಾಗಿದೆ. ಮೊಸರು ಅಥವಾ ಯಾವುದಾದ್ರು ಚಟ್ನಿ ಇದ್ದರೆ ಅದ್ರ ಕೂಡ ನೀವು ಇದನ್ನು ತಿನ್ಬೋದು. ಬಿಸಿ ಇರುವಾಗ ಜಸ್ಟ್ ಮೇಲೆ ತುಪ್ಪ ಹಾಕೊಂಡು ತಿಂತೀನಿ ಅನ್ನೋದಾದರೆ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಓಕೆ, ಈ ಹೈ ಪ್ರೋಟೀನ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ನೀವು ಕೂಡ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ ಝಟ್ಮಟ್ಟಲ್ಲಿ ರೆಡಿ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ.